ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾ. ಹೆಂಗಿದ್ರಿ ಎಲ್ಲರೂ? ಸೊ 2 ದಿನ ಆದಮೇಲೆ ನಾನು ವ್ಲಾಗ್ ಮಾಡತ್ತೀನಿ. ಸೊ ಗ್ಯಾಪ್ ಕೊಟ್ಟಿದ್ದೆ 2 ದಿನಾನ. ಸೊ ಅದಕ್ಕೊಂದು ವ್ಲಾಗ್ ಮಾಡಿದ್ದಿಲ್ಲ. ಇವತ್ತು ವ್ಲಾಗ್ ಮಾಡತ್ತೀನಿ. ಇವತ್ತು ಸ್ಯಾಟರ್ಡೇ ಅದ, 4th ಸ್ಯಾಟರ್ಡೇ ನಮ್ಮ ಸ್ಕೂಲ್ ಚುಟ್ಟಿ. ಅದಕ್ಕಂತ ಮನೆಗಿದ್ದೀನಿ. ವ್ಲಾಗ್ ಮಾಡ್ಬೇಕಂತ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನಂತ ಹಾಗೆ ಈಗ ಆಯ್ತು, ಈಗ ಬಿಸಿಲ ಬ್ಯಾಸ್ಗಿ ಬಂತು, ಶುರು ಆಯಿತು. ಅದಕ್ಕಂತ ನಮ್ಮ ಮಮ್ಮಿ ಏನು ಮಾಡತ್ತಾರ, ಪಪ್ಪಡ ಹಾಕ್ಲತ್ತಾರ. ಸೊ ಇದು ಎಲ್ಲರ ಮನೆಗೆ ಇರ್ತಿರ್ಬೇಕೆ. ಬ್ಯಾಸಿಗೆದಾಗ ಬಿಸಿಲ್ದ ಎಲ್ಲ ಭಾಳ ಬಿಸಿಲು ಇರ್ತದೆ, ಅನ್ಕೇಸಿ ಪಪ್ಪಡದ ಹಾಕ್ತಾರೆ. ಸೊ ಅದಕ್ಕೆ ನಮ್ಮ ಮಮ್ಮಿ ಭೀ ಹಾಕಕ್ಕಂತ ರೆಡಿ ಆಗ್ಯಾರ. ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್, ಹೆಂಗೆಲ್ಲ ಯಾವ ಪಪ್ಪಡ ಮತ್ತು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗೆ ಹಾಕ್ತೀವಿ ಅಂದ್ಕೇಸಿ ನಾನು ನಿಮಗೆ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಂತ. ಸೊ ಬರ್ರಿ ವ್ಲಾಗ್ ಸ್ಟಾರ್ಟ್ ಮಾಡಮಂತ. ಇಲ್ಲಿ ನಮ್ಮ ಮಮ್ಮಿ ಬೊಗಣಿದಾಗ ನೆನ್ನಿಟ್ಟಾರ ನೋಡ್ರಿ. ಏನೇನು ಇಟ್ಟಾರ ನಮ್ಮ ಮಮ್ಮಿ ಕೇಳಬೇಕು. ಏನದ ಮಮ್ಮಿ ಇದ್ರೊಳಗೆ ಏನೇನು ಇಟ್ಟು? ಅಕ್ಕಿ ಹೋಗ್ಬಿಟ್ಟು ಅಕ್ಕಿ ಅಟ್ಟೆ ಮತ್ತೆ ನೆನ್ನೆ ಇಡ್ತಾರೆ. ಅಕ್ಕಿ ಅಷ್ಟೇನು? 3 ದಿನ ಐತೆ ಬಟ. ಯಾವಾಗ ಅಕ್ಕಿ ಅಂದ್ರೆ ಬೇಯಿಸ್ತಾರ ದಿನ ಅಕ್ಕಿ ನೋಡಿ. ಬೇಯಿಸ್ತಾರ ಒಂದು ಶುಕ್ರವಾರ 2 ಶನಿವಾರ 3 ದಿನ ಐತೆ ಬಟ. ಇವತ್ತಿಗೆ 3 ದಿನ ಐತಿ. ಎಲ್ಲ ಅಕ್ಕಿಗಳು ನೀರೆಲ್ಲ ಜಾನಿಸ್ತೀನಿ. ಜಾನಿಸ್ಕೆ ಏನ್ ಮಾಡ್ತೀನಿ ಬಟ ಗೊತ್ತೇನು? ಅಕ್ಕಿ ಮಿಕ್ಸಿ ಮಾಡ್ತೀನಿ. ಸೊ ಈಗ ನಮ್ಮ ಮಮ್ಮಿ 3 ದಿನ ಆಯ್ತಂತ ನೋಡ್ರಿ. ಅದು ಅಕ್ಕಿ ನೆನೆ ಇಟ್ಟಾರ. 3 ದಿನ ಇಡ್ಬೇಕೇನ್ ಮಮ್ಮಿ? ಚಂದ ಅಂದ್ರೆ 2 ಟೈಮ್ ಅಕ್ಕಿ ತೊಳಿಬೇಕು ಬಿಟ. ಬೆಳಗ್ಗೆ ಸಾಯಂಕಾಲ. ಸೊ 3 ದಿನ ನಾವೇನ್ ನೆನೆ ಇಡ್ತೀವಲ್ಲ, 3 ದಿನ ನಾವೇನ್ ಮಾಡ್ಬೇಕು, ಬೆಳಗ್ಗೆ ಸಂಜೆಗೆ ತೊಳಿಬೇಕಂತ ನೋಡ್ರಿ ಅಕ್ಕಿ. ಇಲ್ಲಿ ಈಗ ಮಿಕ್ಸಿ ಮಾಡ್ಲತ್ತಾರ ಮಮ್ಮಿ. ಅದು ಅಕ್ಕಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕಂತ ನೋಡ್ರಿ. ಬೆಳಗ್ಗೆ ಒಂದು ಟ್ರಿಪ್ ಮಾಡಿನ ಬಿಟ್ಟ ನೀವು ಎದ್ದೇಳಕ್ಕಿನ ಮುಂಚೆ. ಹೌದು, ಆಲ್ರೆಡಿ ನಮ್ಮ ಮಮ್ಮಿ ಮಾಡ್ಯಾರ. ಅದಕ್ಕೆ ಇದು ಜಗ್ಗೆಲ್ಲ ಇದು ಆಗ್ಯದ, ಅಲ್ಲಿ ಹಾಕ್ಯಾರ ನೋಡ್ರಿ ಈಗ ಮಾಡಿ. ಸೊ ಬೆಳಗ್ಗೆ ಹೇಳತನ ಹಾಕ್ಯಾರ. ಎದಕ್ಕಂತಂದ್ರ ನಂಗೆ ಲೇಟ್ ಆಗಿತ್ತು. ಸೊ ಲೇಟ್ ಮಾಡಿ ಎದ್ದೀನಿ ಇವತ್ತು. 9-10 ಎದ್ದೀನಿ. ಬೆಳಗ್ಗೆ ಚಲೋ ಬಿಸಿಲು ಬರ್ತದಲ್ಲ, ಅದಕ್ಕಂತ ನಮ್ಮ ಮಮ್ಮಿ ಆಲ್ರೆಡಿ ಹಾಕ್ಯಾರ. ಈಗ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಲತ್ತಾರ. ಇದು ನೋಡ್ರಿ, ಇವಾಗ ಜಸ್ಟ್ ಅಕ್ಕಿ ಮಿಕ್ಸಿ ಮಾಡ್ಕೊಂಡಿದ್ರಲ್ಲ ಅದು ಅದ. ಇವಾಗ ಚಮಚಲಿಂದ ಚಲೋ ಕಲ್ಸ್ಕೊಲತ್ತಾರ ನಮ್ಮ ಮಮ್ಮಿ. ಚಲೋ ಕಲ್ಸ್ಬೇಕು ನೋಡ್ರಿ, ಇಲ್ಲಾಂದ್ರೆ ಕೆಳಗೆ ಗಟ್ಟಿಯಾಗಿರ್ತದ. ಸೊ ಅದಕ್ಕಂತ ಚಮಚಲಿಂದ ಕೆಳಗ್ಲಿಂತ ಮ್ಯಾಲೆ ಈ ಥರ ಹಿಂಗೆ ಚಲೋ ಕಲ್ಸ್ಕೋಬೇಕು. ಇಲ್ಲಿ ನೀರು ಗರಂ ಇಟ್ಟಾರ. ಈಗ ನೋಡ್ರಿ, ಇದ್ರ ಕನ್ಸಿಸ್ಟೆನ್ಸಿ ನೋಡ್ರಿ, ಈ ಥರ ಹಿಂಗಿರ್ಬೇಕು. ಅಷ್ಟು ತಿಳಿ ಬಿ ಇರಬಾರ್ದು, ಅಷ್ಟು ಗಟ್ಟಿ ಬಿ ಇರಬಾರ್ದು. ಸೊ ಎಲ್ಲ ಚಲೋ ಮಿಕ್ಸ್ ಕಲ್ಸ್ಕೋಬೇಕು. ಕೆಳಗೆ ಗಟ್ಟಿಯಾಗಿರ್ತದಲ್ಲ, ಸೊ ಅದಕ್ಕಂತ ಚಲೋ ಮಿಕ್ಸ್ ಮಾಡ್ಕೋಬೇಕಿದು. ಯಾವ ಪಪ್ಪಡ ಹಾಕ್ಲತ್ತೀವಿ ಮಮ್ಮಿ ಈಗ? ನಾನ್ ನೋಡ್ಬಿಟ್ಟ ಬಟನ್ಸ್ ಅಂತಕ್ಕೆ ಇರ್ತದ ಬಟ, ಗುಲಾಬ್ ಹೂವ ಟೈಪ್. ಅದು ಉಳ್ಳಾಗಡ್ಡಿದು ಹಾಕ್ಲತ್ತೀನಿ ನೋಡ್ಬಿಟ್ಟ. ಸೊ ಇಲ್ಲಿ ನಮ್ಮ ಮಮ್ಮಿ ಬೆಳಗ್ಗೆನೆ ಎಲ್ಲ ಇಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಟಾರ್ರಿ. ಮರದ ಅರ್ಧ ಕಿಲೋ ಮ್ಯಾಲ ಅದಾವ ಅಂತ ನೋಡ್ರಿ ಉಳ್ಳಾಗಡ್ಡಿ. ಸೊ ಇಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಾರ. ಈಗ ಇದ್ರದಾಗ ಮೆಣಸಿನ್ಕಾಯಿ ಕಟ್ ಮಾಡತ್ತಾರ ನಮ್ಮ ಮಮ್ಮಿ. ಸೊ ಏನೋ ಗುಲಾಬ್ ಬಟನ್ಸ್ ಪಾಪಡ್ ಮಾಡತ್ತಾರ ಅಂತ. ಇದಕ್ಕೆಲ್ಲ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ರಿ. ಫಸ್ಟ್ ಉಳ್ಳಾಗಡ್ಡಿ ಇಷ್ಟು ಕಟ್ ಮಾಡ್ಕೊಂಡಾರ. ಆಮೇಲೆ ಇಲ್ಲಿ ಕೊತ್ತಂಬರಿ. ಸೊ ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಇವು 3 ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ರಿ. ಸೊ ಇದೆಲ್ಲ ಮೇನ್ ಟೇಸ್ಟ್ ಕೊಡೋದು ಖಾರ ಮತ್ತು ಇದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ. ಸೊ ಚಲೋ ಈ ಥರ ಹಿಂಗೆ ಕಟ್ ಮಾಡ್ಕೋಬೇಕು. ಸೊ ಅಷ್ಟು ಬಾರೀಕ್ ಬೇನ್ ಬೇಕಾಗಿಲ್ಲ, ಸಣ್ಣ ಬೇನ್ ಮಾಡೋದಿಲ್ಲ. ಸೊ ಇಷ್ಟು ಈ ಸೈಜ್ ಇಲ್ಲಿ ನೋಡ್ಲತ್ತಿರಲ್ಲ ನೀವು, ಇಷ್ಟು ಇರ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಅದೆಲ್ಲ. ಸೊ ಹಾಗೆ ಫ್ರೆಶ್ ಕರಿಪತ್ತ ಇತ್ತಂದ್ರೆ ಅದು ಹಾಕ್ಬೇಕು ನೋಡ್ರಿ. ಫ್ರೆಶ್ ಕರಿಪತ್ತ ಇರಬೇಕು. ಸೊ ಅದು ಕರಿಪತ್ತ ಬಿ ಏನು ಮಾಡಬೇಕು, ಈ ಥರ ಹಿಂಗೆ ಸಣ್ಣ ಅದು ಕಟ್ ಮಾಡಬೇಕು. ಸೊ ಎದಕ್ಕಂದ್ರೆ ಎಲ್ಲಿ ದೊಡ್ಡ ಇರ್ತಾವಲ್ಲ, ಅದಕ್ಕಂತ ಏನು ಮಾಡಬೇಕು, ಈ ಥರ ಹಿಂಗೆ ಸಣ್ಣಾಗಿ ಕಟ್ ಮಾಡಬೇಕು. ಅದು ಕೊತ್ತಂಬರಿ ಮತ್ತು ಕರಿಪತ್ತ 2. ಸೊ ಇಲ್ಲಂತಂದ್ರೆ ಪಪ್ಪಡದಾಗ ಅದು ಒಂದೊಂದು ದೊಡ್ಡ ಇರ್ತಾವಲ್ಲ, ಮತ್ತು ಒತ್ತತಾವಂತ. ಸೊ ಫ್ರೈ ಮಾಡೋ ಟೈಮ್ ಹೊತ್ತತಾವಂತ. ಸೊ ಅದಕ್ಕಂತ ಈ ಥರ ಹಿಂಗೆ ಸಣ್ಣ ಕಟ್ ಮಾಡ್ಕೊರಿ ಕರಿಪತ್ತ ಮತ್ತು ಕೊತ್ತಂಬರಿ. ಮೆಣಸಿನ್ಕಾಯಿ ಎಷ್ಟು ತೊಗೊಂಡಾರ ನೋಡ್ರಿ ಮಮ್ಮಿ. ಹೆಚ್ಚಿಗೇನಿಲ್ಲ, ಸ್ವಲ್ಪ ತೊಗೊಂಡಾರ. ಸೊ ಇದು ಕಟ್ಟರ್ಲಿಂದ ಕಟ್ ಮಾಡ್ಲತ್ತಾರ. ಸೊ ಇದು ಕಟ್ಟರ್ ಭಾಳ ಯೂಸ್ಫುಲ್ ಅದ ನೋಡ್ರಿ. ನೀವು ಭೀ ತೊಗೋರಿ, ಆನ್ಲೈನ್ದಾಗ ಈಸಿಲಿ ಅವೈಲೇಬಲ್ ಇರ್ತದೆ. ಸುಮ್ಮನೆ ಕೈ ಖಾರ ಭೀ ಹತ್ತಲ್ಲ. ಕರೆಕ್ಟ್ ಸೈಜ್ದಾಗ ಕಟ್ಟಾತ ಮೆಣಸಿನ್ಕಾಯಿ ನೋಡ್ರಿ. ಸೊ ಆನ್ ದ ಸ್ಪಾಟ್ ಜಲ್ದಿ ಏನಾರು ಅರ್ಜೆಂಟ್ ನಾಷ್ಟ ಮಾಡೋದಿತ್ತು ಈ ಥರ ಹಿಂಗಂತಂದ್ರೆ ಕಟ್ ಮಾಡ್ಬೋದು ನೋಡ್ರಿ. ಈಗ ಹೆಂಗಲ್ಲತ್ತದ ನೋಡ್ರಿ. ಈಗ ಜಸ್ಟ್ 5 ನಿಮಿಷ ಆಯ್ತು ಬಿಟ್ಟು. ಸೊ ಹುಂಡಿ ಗಟ್ಲತ್ತದ. ಅದಕ್ಕೆ ಚಲೋ ಇದು ಮಾಡ್ಬೇಕು, ಮಿಕ್ಸ್ ಮಾಡ್ಬೇಕು. ಅದು ಬಿಡ್ಲಕ್ಕೆ ಹೋಗ್ಬಾರ್ದು. ಸೊ ಚಮಚ ಬಿಟ್ಟೆ ಅಂದ್ರೆ ಆಯ್ತು ನೋಡ್ರಿ, ಉಂಡಿ ಗಟ್ತದ. ಸೊ ಇದು ಈ ಥರ ಹಿಂಗೆ ಆಗ್ತದ ನೋಡ್ರಿ ಕನ್ಸಿಸ್ಟೆನ್ಸಿ. ಅವಾಗೆ ಹಿಂಗೆ ಫುಲ್ ಇದು ಇತ್ತು, ತೆಳ್ಳಗೆ ನೀರು ಇತ್ತು. ಈಗ ನೋಡ್ರಿ ಹಿಂಗೆ ಗಟ್ಟಿ ಅಲ್ಲತ್ತದ. ಸೊ ಇದು ಈ ಥರ ಹಿಂಗೆ ಗಟ್ಟಿ ಆಗ್ತದ. ಇದು ಗ್ಯಾಸ್ ಸ್ಲೋ ಮಾಡ್ಬೇಕು. ಅಂದ್ರೆ ಇಷ್ಟೊತ್ತನ ಫಾಸ್ಟ್ ಮೇಲೆ ಇಟ್ಟೆ ಇದು ಮಾಡ್ಬೇಕೇನು? ಸೊ ಗ್ಯಾಸ್ ಫಾಸ್ಟ್ ಇಟ್ಕೇಸಿಂದ ಈ ಥರ ಹಿಂಗೆ ತಿರುಗಬೇಕು. ಆಮೇಲೆ ಸ್ಲೋ ಮಾಡ್ಬೇಕು ನೋಡ್ರಿ, ಈ ಥರ ಹಿಂಗೆ ಗಟ್ಟಿ ಆಗಿದ್ಮೇಲೆ. ಇಲ್ಲಾಂದ್ರೆ ಉಂಡಿ ಇಲ್ಲ, ಪೂರದು ಇದಾಗಲ್ಲದು. ಇದ್ರೊಳಗೆ ನಂತರ ಮಜ್ಜಿಗೆ
ಮಜ್ಜಿಗೆನ ಹಾಕೊಂಡು ಕಿಸು ಪುಡಿ ತಿನ್ಬೇಕು ಬಿಡ ತಂಪು. ಚಂದ ಅನಿಸ್ತದೆ. ಸೊ ನಾವು ಸಣ್ಣವರಿದ್ದಾಗ ಜಾಸ್ತಿ ಪಪ್ಪಳ ನಮ್ಮ ಮಮ್ಮಿ ಹಿಂಗೆ ಹಾಕ್ಲತ್ತಿರಂತಂದ್ರೆ ಬರೀ ಅದು ಹಿಟ್ಟು ತೊಗೊಂಡು ತಿನ್ನೋದ್ರಿಗೆ ಅರ್ಧ ಖಾಲಿ ಮಾಡ್ತೀವಿ. ಆದಿತ್ತು. ಸೊ ಹಿಟ್ಟು ತಂದು ಇಟ್ಟು ನೋಡ್ರಿ ಬವಣಿ ಇದೆಲ್ಲ ಇದು ಹಾಸಿವಿ. ಆ್ಯಕ್ಚುಲಿ ಅಲ್ಲಿ ಬೆಡ್ ಇರ್ತಿತ್ತು, ಬೆಡ್ ತೆಗ್ದೀವಿ. ಇದು ಪಾಪಡ ಹಾಕ್ಲಕ್ಕ ಕಿಸಿಂದೆ. ಇಲ್ಲಿ ನಮ್ಮ ಮಮ್ಮಿ ಸಾಚೆ ತೊಗೊಂಡ್ರು ಪಪ್ಪಡ ಹಾಕೋದು ನೋಡ್ಲತ್ತಾರೆ ಯಾವ ಸಾಚ ಹಾಕ್ಬೇಕಂತ ಕಿಸಿಂದ. ಇದೆಲ್ಲ ಸಾಚದಾಗ ಈ ಥರ ಹಿಂಗೆಲ್ಲ ಹಾಕಬೇಕು. ಇದಿಷ್ಟೆಲ್ಲ ಹಿಟ್ಟು ಫುಲ್ಲು ಸುಮಾರು 4-5 ಮಾಡತ್ತೀನಿ. ನಮ್ಮ ಮಮ್ಮಿ ಬೇರೆ ಹಿಂಗೆ ಕೈಲಿಂತೆ ಹಾಕ್ತಾರ, ಇದು ಸುಮ್ಮ ಸಾಚಲಿಂತ 1-2 ಪಪ್ಪಡ ಹಾಕ್ತಾರಂತ. ಸುಡ್ಲತ್ತು ಅದು ಬಟ್ಟೆ ಹಿಡಿಬೇಕಿತ್ತಮ್ಮ, ಸುಡ್ಲತ್ತದೇನೋ ಅಲ್ಲ. ವಾವ್ ಪಪ್ಪಡ. ಸೊ ಕೈದು ಹಾಕಬೇಕಂತಂದ್ರೆ ಇಷ್ಟಿದು ಅನಿಸ್ತದ. ಆಮೇಲೆ ಕೈ ಭಾಳ ಅಂದ್ರೆ ಭಾಳ ಬ್ಯಾನಿ ಆಗ್ತದೆ ಅಲ್ಲ ಮಮ್ಮಿ. ಅದು ಬೇರೆ ವಾವ್ ಎಷ್ಟಲವು ಬೀಳತ್ತ ನೋಡ್ರಿ ಈಗ ಪಪ್ಪಡಗಳು. ಎಷ್ಟಲವು ಅನ್ಸತ್ತ. ಸೊ ಜಾಸ್ತಿ ಜಾಗ ಬಿಡಬಾರ್ದು, ಸ್ವಲ್ಪ ಹತ್ತಿನೇ ಹಾಕ್ಬೇಕು. ಹಂಗಂದ್ರೆ ಜಾಸ್ತಿ ಪಪ್ಪಡ ಹಿಡಿಸ್ತಾವ. ಇಲ್ಲಾಂದ್ರೆ ಮತ್ತೆ ಇನ್ನೊಂದು ಕವರ್ ಮತ್ತು ಅದೆಲ್ಲ ಎರಡೆರಡು ಎದಕ್ಕಂತ ಒಂದರದಾಗೆ ಕರೆಕ್ಟ್ ಹತ್ತಿ ಈ ಥರ ಹಿಂಗೆ ಹಾಕ್ಬೇಕು. ಸ್ವಲ್ಪ ಜಾಗ ಬಿಡ್ಬೇಕಷ್ಟೇ. ಚಲೋ ಕಾಣತ್ತ. ಬಿ ಇದು ತಿನ್ನೋದ್ರೆ ಏನೋ ಒಂದು ಟೇಸ್ಟ್ ಬೇರೆನೆ. ಸೊ ಅವಾಗ ನಮ್ಮ ಮಮ್ಮಿಗೆ ಭೀ ಹೆಲ್ಪ್ ಮಾಡ್ತೀನಿ ನೋಡ್ರಿ. ನಂಗೆ ಪಪ್ಪಡ ಹಾಕಿದ್ರೆ ಯಾವಾಗ ಭೀ ನನ್ನ ಕೈ ಇರಲೇಬೇಕು, ಏನೇ ಕೆಲಸ ಮಾಡಲಿ ನನ್ನ ಕೈ ಇರಲೇಬೇಕು. ಕಟ್ ತಗೋ ನಡ್ಬರ್ಕ. ಸೊ ಇಷ್ಟೆಲ್ಲ ಪಪ್ಪಡ ಹಾಕ್ಮೇಲೆ ಈಗ ನಮ್ಮ ಮಮ್ಮಿ ಮೇನ್ ನಮ್ದು ಯಾವ ಪಪ್ಪಡ ಹಾಕ್ಬೇಕಲ್ಲತ್ತಿದೆ ಅದು ಹಾಕ್ಲತ್ತಾರ ನೋಡ್ರಿ. ಈಗ ಇಲ್ಲಿ ಎಳ್ಳು ಹಾಕ್ಯಾರ ಫಸ್ಟ್. ಸೊ ಎಲ್ಲ ಇವೆಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಕಲ್ಸ್ಕೊರಿ. ಅದಿಷ್ಟೆಲ್ಲ ಹಾಕಿ ಸೊ ಇದಿಷ್ಟೆಲ್ಲ ಹಾಕಿಸಿಂದ ಕಲ್ಸ್ಕೋಬೇಕು. ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅದು ಚಲೋ ಕಲ್ಸ್ಕೋಬೇಕು. ಈಗ ಹೆಂಗೆ ನಾವು ಉತ್ತಪ್ಪ ಮಾಡ್ತೀವಲ್ಲ ಹಂಗೆ ಆ ಹಿಟ್ಟದ ಎಲ್ಲ ಹೆಂಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹೆಂಗೆ ಹಾಕ್ತೀವಿ ಹಾಗೆ ಇದು ಭೀ ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚಲೋ ಮಿಕ್ಸ್ ಆಗ್ಬೇಕು. ಅದು ಒಂದೇ ಜಾಗ ಅಂದ್ರೆ ಮತ್ತು ಜಾಸ್ತಿ ಅವೇ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಂದೇ ಜಾಗದಾಗ ಇರ್ತಾವೆ. ಅದಕ್ಕಂತ ಚಲೋ ಕೆಳಗೆ ಮ್ಯಾಲೆ ಮಾಡಿ ಈ ಥರ ಹಿಂಗೆ ಕಲಿಸ್ಬೇಕು. ಹಂಗಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಮಿಕ್ಸ್ ಆಗ್ತವೆ ಎಲ್ಲ ಕಡೆ. ಇದೆಲ್ಲ ನೋಡ್ರಿ ಈ ಥರ ಹಿಂಗೆ ಸಣ್ಣ ಸಣ್ಣ ಕೈಲೇ ಹಾಕ್ಬೇಕು. ಈಗ ಹಿಂಗೆ ಸಣ್ಣ ಸಣ್ಣ ಹಾಕ್ಬೇಕು. ಸಂಡಿಗೆ ಅಂತಾರ. ಸಂಡಿಗೆ ಅಂತಾರಂತ ನೋಡ್ರಿ ಇದಕ್ಕೆ. ಎಷ್ಟು ಲೋ ಬಿಡ್ಲತ್ತಾರ ನೋಡ್ರಿ ಮಮ್ಮಿ. ಸಣ್ಣ ಸಣ್ಣ ಹಾಕಬೇಕು, ದೊಡ್ಡ ಹಾಕಬಾರ್ದು. ಆಮೇಲೆ ಒರೇ ಟೈಮಿಗೆಲ್ಲ ದೊಡ್ಡ ಆತವು. ಅದಕ್ಕಂತ ಸ್ಟಾರ್ಟಿಂಗ್ ಹಾಕೋ ಟೈಮಿಗೆಲ್ಲ ಈ ಥರ ಹಿಂಗೆ ಸಣ್ಣ ಹಾಕಬೇಕು. ಸೊ ಭಾಳ ಈಸಿ ಅದಲ್ಲ, ಹಾಗೆ ಟೇಸ್ಟ್ ಕೊಡ್ತದೆ ನೋಡ್ರಿ ಫ್ರೈ ಆಗಿದ್ಮೇಲೆ ಮಸ್ತ್. ಇದನ್ನ ಬೆಳೆ ಬೆಳೆ ಬಿಸಿಲಿಗೆ ಹಾಕ್ರಿ, ಇದು ಚಲೋ ಜಲ್ದಿ ಒಣಗ್ತಾವ. ನಾಳೆ ಬಿಸಿಲಿ ಹಾಕಬಿಟ್ಟು ಇವೆಲ್ಲ ಬೆಳಗ್ಗೆ ಇವತ್ತು ಹಾಕ್ತೀರಿ ಮಮ್ಮಿ ಬೆಳಗ್ಗೆ. ನನ್ನ ಸಲಕ್ಕೆ ವೇಟ್ ಮಾಡಿದ್ರು, ಅದಕ್ಕಂತ ಬರೀ ಅವು ಸಾದಾ ಪಪ್ಪಡ ಹಾಕ್ಯಾರ ನಮಗೆ ಫಸ್ಟಿಗೆ ತೋರಿಸಿದಲ್ಲ. ಇದು ಆ್ಯಕ್ಚುಲಿ ನಂಗೆ ವಿಡಿಯೋದಾಗ ವ್ಲಾಗ್ ಮಾಡೋದಿತ್ತು, ಇದು ತೋರ್ಸೋದಿತ್ತು ನನಗೆ. ಅದಕ್ಕಂತ ಕೇಸಿಂದ ನಮ್ಮ ಮಮ್ಮಿ ಈಗ ಮಾಡ್ಲತ್ತಾರ. ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಈಗ ಫ್ರೀ ಆಗಿ ನಾನು ಅದಕ್ಕೆ. ಸೊ ಬೆಳಗ್ಗೆ ಸ್ವಲ್ಪ ಆಗಿದ್ದಿಲ್ಲ. ಸೊ ಹಂಗೆ ಒಂದು ಸ್ವಲ್ಪ ಕೈ ನೀರು ಹಚ್ಕೊಂಡು ಗಿಸಿ ಇದು ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ಕೈ ಫುಲ್ ಡ್ರೈ ಆಗ್ತಾ ಇರ್ತದೆ. ಅದಕ್ಕಂತ ಹಂಗೆ ಈಸಿಲಿ ಜಲ್ದಿ ಇದಾಗ್ತದೆ. ಬಿಸಿಲಿಗೆ ಇಟ್ಟರೆ ಮಸ್ತ್ ಕಡಕ್ ಇದಾಗ್ತಾವೆ, ಒಣಗ್ತಾವೆ.
ನಾಳೆ ಮುಂಜಾನೆ. ಆಯ್ತು ನೋಡ್ರಿ, ಈಗ ಫುಲ್ ಎಲ್ಲ ಹಾಕಿಬಿಟ್ಟೆ ಸಂಡ್ಗಿ. ಸೊ ಸ್ವಲ್ಪ ಹಾಕಿರ ಮಮ್ಮಿ, ಇದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಅಲ್ಲೇ ಹಾಕ್ಯಾರ, ಹೊರಗೆ ಪಪ್ಪಡ ಹಾಕ್ಯಾರ, ಅದು ಒಂದು ಸ್ವಲ್ಪ ಉಳ್ದಿದ್ದ ಇದಿಷ್ಟ ಸಂಡ್ಗಿ ಮಾಡ್ಯಾರ ನೋಡ್ರಿ. ಭಾಳ ಈಸಿ ಇತ್ತಲ್ಲ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿರಿ ನೀವು ಭೀ, ಮಸ್ತ್ ಅದು. ಆಮೇಲೆ ಎಲ್ಲ ಒಣಗಿದ್ಮೇಲೆ ಬಿಸಿಲಿಗೆ ಚಲೋ ಒಣಗಿಸ್ಬೇಕು. ಈಗ ಸದ್ಯಕ್ಕೆ ಬಿಸಿಲ್ರೇ ಇಲ್ಲ, ಹಿಂದೆ ಸೈಡ್ ಬರ್ತದೆ ನಮ್ಮ ಚಿಕ್ಕವ್ರ ಮನೆ ಮೇಲೆ, ಅಲ್ಲೋಗಿ ಹಾಕ್ತೀವಿ ಆಮೇಲೆ ಸಂಜೆ ಕಡೆ ಹಂಗೆ. ಸೊ ಅಷ್ಟೊತ್ತನ ಫ್ಯಾನ್ಗಳಿಗೆ ಇಲ್ಲೇ ಹಾಕಿವಿ. ಸೊ ಈ ಥರ ಹಿಂಗೆ ಹಾಕಬೇಕು. ಆಮೇಲೆ ಇದು ಒಂದು 2-3-4 ದಿನ ತನಕ ಚಲೋ ಗರಂ ಬಿಸಿಲಿಗೆ ಇಟ್ಟ ಮೇಲೆ ಒಣಗ್ತಾವಲ್ಲ. ಆಮೇಲೆ ಫ್ರೈ ಮಾಡಿ ಹುರ್ಕೊಂಡು ತಿನ್ಮೇಲೆ ಇದು ಮಸ್ತ್ ಟೇಸ್ಟ್ ಕೊಡ್ತದ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಇರ್ತದ. ಒಂದ್ಸಲ ಟ್ರೈ ಮಾಡಿರಿ ನೀವು ಭೀ. ಏನಿಲ್ಲ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇರ್ತದ. ಸೊ ಹಾಕಿಸಿ ಟ್ರೈ ಮಾಡಿ ನೋಡ್ರಿ. ಇನ್ನು ನಮ್ಮ ಮಮ್ಮಿ ಮತ್ತೆ ವೆರೈಟಿ ಮಾಡ್ತಾರೆ, ಪಪ್ಪಡ್ಗಳು ಏನೇನೋ ಮಾಡ್ತಾರೆ ಅವು. ಇನ್ನು ಈಗ ಸ್ಟಾರ್ಟಿಂಗ್ ಅಲ್ಲ, ಇನ್ನು ಆಮೇಲೆ ನೋಡಬೇಕು. ಸೊ ಎಲ್ಲರ ಮನೆಗೆ ಇದ್ದಾರೆ, ಮ್ಯಾಂಡೇಟರಿ ಅದ, ಎಲ್ಲರೂ ಮಾಡ್ತಾರೆ ಎಲ್ಲರ ಮನೆಗೆ. ಸೊ ಇದೈತೆ ನೋಡ್ರಿ ಇವತ್ತಿನ ವ್ಲಾಗ್. ನಿಮಗೆ ಇದು ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಸೊ ಸ್ಟಾರ್ಟಿಂಗಿಂದ ಯಾರು ನನ್ನ ವೀಡಿಯೋಸ್ ನೋಡ್ಕೊತಾ ಹೊಂಟ್ರಿ, ಕಮೆಂಟ್ಸ್ ಮಾಡತ್ತೀರಿ, ಲೈಕ್ಸ್ ಮಾಡತ್ತೀರಿ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನೋಡ್ಕೊತ ಬನ್ನಿರಿ. ಸೊ ಸಪೋರ್ಟ್ ಮಾಡಿರಿ. ಬಾಯ್. ಮುಂದಿನ ವ್ಲಾಗ್ದಾಗ ಸಿಗ್ತೀನಿ.